ನಮಸ್ತೆ ಕರ್ನಾಟಕ, ಎಲ್ಲ ಹೇಗಿದ್ದೀರಿ? ಚೆನ್ನಾಗಿದ್ದೀರಿ ಅಂತ ನಂಬಿದ್ದೇನೆ. ಹಾಗೆ ನನ್ನ ತಾಯಿ ಮಂಚಾಲಮ್ಮನ ಆಶೀರ್ವಾದವನ್ನು ಪಡೆಯುತ್ತಾ, ತಾಯಿ ಮಾರಿಕಾಂಬ ಆಶೀರ್ವಾದವನ್ನು ಪಡೆಯುತ್ತಾ, ಆರಾಧ್ಯರನ್ನು ಸ್ಮರಿಸುತ್ತಾ ಇವತ್ತು ನಾನು ನನ್ನ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಹಾಗಾದರೆ ಇವತ್ತು ವಿಡಿಯೋ ಮಾಡಿದ ಕಾರಣ ಏನು ಅಂದರೆ, ತುಂಬ ಜನ ನನ್ನ ಹತ್ರ ಕೇಳಿದ್ದೀರಿ, ನೀವು ಎಷ್ಟು ದಿನ ಎಷ್ಟು ದಿನ ರಾಯರ ಪೂಜೆಯನ್ನು ಮಾಡ್ತೀರಿ ಅಂತ. ತುಂಬ ವಿಡಿಯೋದಲ್ಲಿ ಇವತ್ತಿಂದಲೇ ಶುರುವಾಗಿದೆ ಪೂಜೆ ಮಾಡುವಂಥದ್ದಲ್ವ. 5 ದಿವಸ ಮಾಡಿ, 7 ದಿನ, 9 ದಿನ ಹೀಗೆ ಮಾಡಿದವರು ಇದ್ದಾರೆ. ಕೆಲವೊಬ್ಬರು ಫೋನ್ ಮಾಡಿ 21 ದಿನದಿಂದ, ಅಂದರೆ ಅವರಿಗೆ ರಾಯರ ವರ್ಧಂತಿಗೆ 21 ದಿನ ಮುಕ್ತಾಯ ಆಗುತ್ತಂತೆ. ಹಾಗೆ ಮಾಡ್ತಾಯಿದ್ದಾರೆ. ಒಬ್ಬೊಬ್ಬರು ಒಂದೊಂದು ರೀತಿ ಮಾಡ್ತಾಯಿದ್ದಾರೆ. ಹೇಗೆ ಮಾಡಿದರೂ ಸರಿಯೇ, ಕೊನೆಯ 1 ದಿನ ರಾಯರ ಸೇವೆ ಮಾಡಿದರೂ ಸರಿಯೇ. ಇಲ್ಲ ನಾನು 5 ದಿವಸ ಮಾಡ್ತೀನಿ, ಆ ರೀತಿ ಮಾಡಿದರೂ ರಾಯರ ಅನುಗ್ರಹ ಅಂತೂ ಖಂಡಿತ ಆಗುತ್ತೆ ಅಲ್ವಾ. ಹಾಗೆ ನೀವು ಯಾವಾಗಿಂದ ಮಾಡ್ತೀರಿ? ನೀವು ಗುರುವಾರದಿಂದ ಮಾಡಿದ್ದೀರಾ ಅಂತ, ಇವತ್ತಿಂದ ಮಾಡಿದ್ದೀರಾ ಅಂತ ಒಬ್ಬರು ಪ್ರಶ್ನೆ ಮಾಡಿದರು. ಇಲ್ಲ ನಾನು ಮಾಡೋದಿಲ್ಲ ಅಂತಲೂ ಹೇಳಿದ್ದೆ, ಮಾಡಲಿಲ್ಲ ಇವತ್ತಿಂದ. ಯಾಕೆ ಮಾಡೋದಿಲ್ಲ ಅಂದರೆ, ನಮಗೆ ಸ್ಕೂಲಲ್ಲಿ ನಾವು ಏನು ಮಾಡಬೇಕಾಗತ್ತೆ, ರುಚಿ ನೋಡಬೇಕಾಗತ್ತೆ ನಾವು ಸ್ಕೂಲಲ್ಲಿ. ಆದರೂ ಗುರುವಾರ ದಿವಸ ಒಂದು ದಿವಸ ಭಾಳ ಇದು ಮಾಡ್ತೀನಿ ನಾನು, ಅಂದರೆ ನಮ್ಮ ಟೀಚರ್ ರುಚಿ ನೋಡ್ತಾರೆ, ಹೀಗೆಲ್ಲ ಮಾಡ್ತೀನಿ. ಕಂಟಿನ್ಯೂ 5 ದಿವಸ 3 ದಿವಸ ಪದೇ ಪದೇ ರುಚಿ ನೋಡಿ ಅಂತ ಅನ್ನೋದು ಅದು ಬೇಜಾರು. ಯಾಕಂದರೆ ನಮ್ಮ ಟೀಚರ್ ಸ್ವಲ್ಪ ಬೈತಾರೆ ನನಗೆ, ದೇವರನ್ನು ಆತಮದಲ್ಲಿ ಇಟ್ಕೊಂಡು ಪೂಜೆ ಮಾಡಿ ಅಂತ ಬೈತಾರೆ ಯಾವತ್ತೂ. ಈ ಏಜಿಗಲ್ಲ ಅಲ್ಲ ಅಂತಾರೆ. ನನಗಿಂತಲೂ ಏಜ್ ಆದರೂ ಎಷ್ಟೋ ಚೆನ್ನಾಗಿ ಉಪವಾಸ ಮಾಡ್ತಾರೆ, ಬೈತಾರೆ ಅವರು. ಹಾಗಾಗಿ ನಾನೇನು ಯೋಚನೆ ಮಾಡಿದ್ದೀನಿ ಅಂದರೆ, 3 ದಿನದ ಪೂಜೆಯನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಯಾಕಂದರೆ ರಾಯರನ್ನು ಪೂಜೆ ಮಾಡೋದಾದರೆ ತುಂಬ ಆಚರಣೆಗಳಿದೆ. ನೀವು ಗಂಧ ಹಚ್ಚಿ ಪೂಜೆ ಮಾಡ್ತೀರಾ, ಅದು ಮಾಡ್ಬೋದು. ಅಕ್ಕಿ ಸೇವೆ ಮಾಡ್ಬೋದು, ತುಳಸಿ ಅರ್ಚನೆ ಮಾಡ್ಬೋದು, ಆಮೇಲೆ ಕಾಯಿ ಸೇವೆ ಮಾಡ್ಬೋದು. ಇಲ್ಲ 3 ದಿನನೋ 5 ದಿನನೋ ಉಪವಾಸ ಇರ್ತೀನಿ, ಉಪವಾಸ ಇಲ್ಲ ಇದಕ್ಕೆ. ಆದರೆ ನೀವು ಆ ಸಂಕಲ್ಪವನ್ನು ಮಾಡಿಕೊಂಡು 3 ದಿನ ಅಥವಾ 5 ದಿನ, ನಾನಂತೂ 3 ದಿನ 3 ದಿನ ನೆಲದ ಮೇಲೆ ಊಟ ಮಾಡ್ತೀನಿ, ಈ ನನ್ನ ಇಷ್ಟಾರ್ಥ ಈಡೇರಲಿ ರಾಯರೇ ಅಂತ. ಇಲ್ಲ 1 ದಿನ ಆದರೂ ಸರಿ, ನಿಮ್ಗೆ ಯಾವುದು ಮಾಡೋಕ್ಕೆ ನಿಮಗೆ ಅನುಕೂಲ ಅನಿಸುತ್ತೆ ಅದನ್ನು ಮಾಡಿ. ಗಂಧ ಸೇವೆ ಮಾಡೋದಿದ್ರೆ ಮಾತ್ರ, ಬೊಟ್ಟಿಟ್ಟು ಗಂಧ ಸೇವೆ ಮಾಡೋದಿದ್ರೆ ಹೂವನ್ನು ಮಾತ್ರ ಮುಟ್ಸೋಕ್ಕಾಗಲ್ಲ. ಯಾಕಂದರೆ ಅದು ನಿಮ್ಗೆ ಗೊತ್ತು, ಕೆಲವರಿಗೆಲ್ಲ ಮಾಡಿದ್ದೀರಿ, ಮಾಡಿ ಕೆಲವರಿಗೆ ಇಷ್ಟಾರ್ಥನೂ ಸಿದ್ಧಿ ಆಗಿದೆ ಅದರಲ್ಲಿ. ಅದಕ್ಕೆ ಹೂವಂತೂ ಖಂಡಿತ ಮುಟ್ಸೋಕ್ಕಾಗಲ್ಲ. ಅದನ್ನು ಮಾಡೋರು ನೋಡಿ ಮಾಡಿ. ಯಾಕಂದರೆ ಆವತ್ತು ನೀವು ರಾಯರನ್ನ ಶೃಂಗಾರ ಮಾಡಬೇಕು ಹುಟ್ಟಿದ ದಿನ ಅಂತ ನೀವು ಅಂದ್ಕೊಂಡಿದ್ದಿದ್ರೆ ಅದು ಮಾಡೋಕ್ಕಾಗಲ್ಲ. ಹಾಗಾಗಿ ಗಂಧ ಸೇವೆ ಏನಾದರೂ ಮಾಡೋದಿದ್ದರೆ 3 ದಿವಸ ಮುಂಚಿತವಾಗಿ ಮಾಡೋದಿದ್ದರೆ ಒಂದರಲ್ಲಿ 1 ದಿನ ರಾಯರಿಗೆ ಗಂಧ ಸೇವೆಯನ್ನು ಮಾಡಿ. ಇನ್ನು ಕೆಲವರು ಹಾಕಿದ್ದಾರೆ ಮೆಸೇಜ್, ಏನು ಹಾಕಿದ್ದಾರೆ ಅಂದರೆ, ಪಾಪ ಡೇಟಿನ ಸಮಸ್ಯೆಗಳಿದೆ ಅವರಿಗೆ. ನಾನು ಅವ್ರಿಗೆ ಏನು ಹೇಳಿದ್ದೀನಿ, ನೀವು ಭಾನುವಾರದೊಳಗೆ 4 ಅಥವಾ 5 ದಿವಸ ಆಗಿದ್ದಿದ್ದರೆ ಸೋಮವಾರ ಮಂಗಳವಾರ ಮಾಡಿ, ಗುರುವಾರ ತನಕ ಮಾಡಿ. ಹಾಗಂತ ಹೇಳಿ ನೀವೇ ಯಾರೂ ಬೇಜಾರು ಮಾಡ್ಕೊಳ್ಳೋಂಗಿಲ್ಲ. ಯಾಕಂದರೆ ರಾಯರ ಪೂಜೆ ನಾವು ಯಾವಾಗಲೂ ಮಾಡ್ತೇವೆ. ವರ್ಧಂತಿ ನಮಗೆ ತಪ್ಪೋಯ್ತು ಅಂತಾದರೆ ವರ್ಧಂತಿ ಮುಂದಿನ ಗುರುವಾರ ಶುರು ಮಾಡಿ. ಸಂಕಲ್ಪ ಮಾಡ್ಕೊಳ್ಳಿ, ರಾಯರೇ ನಾನು ಆವತ್ತು ಮಾಡಬೇಕಾಗಿತ್ತು, ಮಾಡಿಲ್ಲ, ಇವತ್ತು 3 ದಿನ ನಾನು ಪೂಜೆ ಮಾಡ್ತಾಯಿದ್ದೀನಿ ಅಂತ ಸಂಕಲ್ಪ ಮಾಡ್ಕೊಳ್ಳಿ. ರಾಯರಿಗೆ ಸೇವೆ ನಾವು ಯಾವಾಗ ಬೇಕಾದರೂ ಮಾಡ್ಬೋದು ಅಲ್ವಾ. ಈಗ ವಿಶೇಷವಾದಂಥ ದಿನಗಳು ಬಂದಿದೆ, ಹಾಗಾಗಿ ಇದು ಮಾಡಬೇಕು ಅಂತ ನಾನು ಮಾಡೋದು ಇದು 3 ಅಂತ ನಾನಂತೂ ಮಾಡ್ಕೊಂಡಿದ್ದೀನಿ. 1 ಗಂಧ ಸೇವೆ ಮಾಡಬೇಕು, 2ನೇದು ಅಕ್ಕಿ ಸೇವೆ ಮಾಡ್ತೀನಿ, 3ನೇದು ತುಳಸಿ ಅರ್ಚನೆ ಮಾಡ್ತೀನಿ ಅನ್ನೋದು ನಾನು ಮನಸ್ಸಲ್ಲಿ ಅಂದ್ಕೊಂಡಿದ್ದೀನಿ. ರಾಯರ ಅನುಗ್ರಹ ಖಂಡಿತ ಇರುತ್ತೆ, ಮಾಡ್ತೀನಿ ಅನ್ನೋ ನಂಬಿಕೆಯೂ ಇದೆ. ಜೊತೆಗೆ ಇನ್ನೊಂದು ಏನೊಂದು ಅಕ್ಕಿ ಸೇವೆ ಬಗ್ಗೆ ಕೇಳಿದ್ದಾರೆ. ಅಕ್ಕಿ ಸೇವೆ ಬಗ್ಗೆ ಅದು ಕಂಟಿನ್ಯೂ ಅಕ್ಕಿ ಸೇವೆ ಮಾಡಿದ್ರೆ ಅಕ್ಕಿ ತುಂಬ ಹೋಗುತ್ತೆ, ಕಷ್ಟ ಆಗುತ್ತೆ ಅದು. ಆಮೇಲೆ ಅದನ್ನೆಲ್ಲ ಇದು ಮಾಡ್ಕೊಂಡು ತೊಗೊಂಡು ಹೋಗ್ಬೇಕು ನೀವು, ಹಾಗೆಲ್ಲ ಕಷ್ಟ ಆಗುತ್ತೆ. ಹಾಗಂತೇಳಿ ಅಕ್ಕಿ ಯಾರಿಗೂ ದಾನ ಮಾಡುವ ಆಗಿಲ್ಲ. ಇದು ನಾನು ರಾಯರ ಪೂಜೆ ಮಾಡಿದ್ದೀನಿ, ಅಕ್ಕಿ ಸೇವೆ ಮಾಡಿದ್ದೀನಿ ಅಂತೇಳಿ ಅಕ್ಕಿ ತೊಗೊಂಡೋಗಿ ಕೊಡುವಂಗಿಲ್ಲ. ಯಾಕಂದರೆ ಅಕ್ಕಿ ನೀವೆಲ್ಲಾದರೂ ತೊಗೊಂಡೋಗಿ ಕೊಟ್ಟರೆ ಅವ್ರು ಅನ್ನನೇ ಊಟ ಮಾಡ್ತಾರಂತ ನೀವು ಹೆಂಗೆ ನಂಬ್ತೀರಿ? ಎಷ್ಟೋ ಜನ ಇವತ್ತು ಅಕ್ಕಿ ಮಾರ್ಕೋತಾರೆ ಅಲ್ವಾ. ಹಾಗಾಗಿ ಅಕ್ಕಿ ಸೇವೆಯನ್ನು ಮಾಡೋರು ನೀವು ಮತ್ತೊಬ್ಬರಿಗೆ ತಗೊಂಡು ಹೋಗಿ ಅದನ್ನು ಅನ್ನನೋ ಪಲಾವೋ ಅಥವಾ ಸಿಹಿದು ಏನಾದರೂ ಪಾಯಸನೋ ಮಾಡ್ಕೊಂಡು ತೊಗೊಂಡು ಕೊಡೋಕ್ಕಾಗೋನ್ನವ್ರು ಮಾತ್ರ ಅಕ್ಕಿ ಸೇವೆಯನ್ನು ಮಾಡಿ. ನಮಗಾಗಲ್ಲ, ತೊಂದರೆ ಆಗತ್ತೆ ಅಕ್ಕಿ ಸೇವೆಗೆ, ಇದು ಕೊಡೋಕ್ಕಾಗಲ್ಲ ಅಂತ ಹಿಂಗೇನಾದರೂ ಇದ್ದವರು ದಯವಿಟ್ಟು ಅಕ್ಕಿ ಸೇವೆಯನ್ನು ಮಾಡಬೇಡಿ. ಆಗತ್ತೆ, ನಮ್ಮದೆಲ್ಲ ಅನಾಥಾಶ್ರಮ ಇದೆ, ಇಲ್ಲ ಹೊರಗಡೆ ದೇವಸ್ಥಾನದ ಹತ್ರ ತುಂಬ ಜನ ಕೂತಿರ್ತಾರೆ, ನಾನು ಮಾಡ್ಕೊಂಡು ಹೋಗ್ತೀನಿ ಅಂತ. ಆದರೆ ಇನ್ನೊಂದು ನಿಯಮ ಏನು ಅಂದರೆ, ನೀವು ಈ ಅಕ್ಕಿ ಸೇವೆ ಏನು ಮಾಡಿರ್ತೀರಿ ಅದಕ್ಕೆ ಉಳ್ಳಾಗಡ್ಡೆ ಬೆಳ್ಳುಳ್ಳಿ ಹಾಕುವಾಗಿಲ್ಲ.
ಅದು ಮತ್ತು ಇರಬೇಕು. ನೀವು ಅದೊಂದು ನೆನ್ಪಿಟ್ಕೋಬೇಕು. ಅದಕ್ಕೆ ದೇವ್ರ ಪೂಜೆ ಆಯಿತು ಅಂಥೇಳಿ ಅದಕ್ಕೆ ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಹಾಕದೇನೆ ನಾವು ಅನ್ನ ಅಥವಾ ಬೇರೆ ಸಾಂಬಾರು ಮಾಡಿಕೊಂಡು ಇಲ್ಲ ಪಲಾವ್ ಮಾಡಿಕೊಂಡು ಅದನ್ನು ತೊಗೊಂಡೋಗಿ ಕೊಡ್ಬೋದು. ಆ ಅಕ್ಕಿ ಸೇವೆ ಬಗ್ಗೆ ನಾನು ಮುಂದಿನ ವಿಡಿಯೋದಲ್ಲಿ ನಿಮ್ಗೆ ಹೇಳ್ತೀನಿ. ಈ 3 ದಿನ ನಾನಂತೂ 3 ದಿನ ಸೇವೆಯನ್ನು ಮಾಡ್ತೀನಿ ಅಂತ ರಾಯರ ಹತ್ರ ಹೇಳ್ಕೊಂಡಿದ್ದೀನಿ, ಮಾಡ್ತೀನಿ. ಹಾಗಾಗಿ ಎಲ್ಲರೂ 3 ದಿನ ಆಗದೇ ಇದ್ದರೂ ಕೊನೆಯ ಒಂದು ದಿನ ರಾಯರ ವರ್ಧಂತಿಯ ದಿನ ನಿಮಗೇನು ಖುಷಿ ಅನಿಸುತ್ತೆ ಅದನ್ನು ಮಾಡಿ ಇಡೀ ರಾಯರಿಗೆ. ಹೇಗೆ ಶೃಂಗಾರ ಮಾಡಬೇಕು ಅನಿಸುತ್ತೆ ಹಾಗೆ ಮಾಡಿ. ನಿಮಗೆ ತೃಪ್ತಿ ಆಗಬೇಕು, ಬೇರೆಯವ್ರು ತೃಪ್ತಿಪಡಿಸೋದಲ್ಲ. ನನಗೆ ತೃಪ್ತಿ ಆಗಬೇಕು. ನನ್ನ ರಾಯರನ್ನು ನಾನು ಎಷ್ಟು ಚೆಂದಾಗಿ ರೆಡಿ ಮಾಡಿದ್ದೀನಿ, ನನ್ನ ರಾಯರಿಗೆ ನಾನು ತುಪ್ಪದ ದೀಪ ಹಚ್ಚಿದ್ದೀನಿ, ನನ್ನ ರಾಯರಿಗೆ ನಾನು ನೈವೇದ್ಯವನ್ನು ಮಾಡಿದ್ದೀನಿ. ಆ ಖುಷಿ ನಮಗಿರಬೇಕು. ಲತಮ್ಮ ಮೆಚ್ಚುತ್ತಾರೆ ಅಂತ ಮಾಡೋದು ಬೇಡ, ನಿಮ್ಮ ಮನಸ್ಸು ಅದು ಮೆಚ್ಚಬೇಕು. ಆ ರೀತಿ ಮಾಡಿ. ಆಡಂಬರವೇ ಮಾಡಬೇಕಂತೇನಿಲ್ಲ. ಹೇಗೆ ಮಾಡಿದರೂ ರಾಯರದನ್ನು ಸ್ವೀಕಾರ ಮಾಡ್ತಾರೆ. ಯಾಕಂದರೆ ರಾಯರಿಗೆ ಬೇಕಾಗಿರೋದು ಭಕ್ತಿ. ನಿಮಗೆ ಯಾವ ರೀತಿ ಅನಿಸುತ್ತೆ ಆ ರೀತಿ ಮಾಡಿ. ಅದಕ್ಕೆ ನಾನು ಹೇಳ್ತಾ ಇರೋದು ನಿಮಗೆ ಅಕ್ಕಿ ಸೇವೆ ಬಗ್ಗೆ ನಾನು ಖಂಡಿತವಾಗಿಯೂ ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀನಿ. ಇನ್ನೊಂದು ವಿಷಯ ಏನು ಅಂದರೆ, ಏನೂ ಸಾಧ್ಯ ಆಗಲ್ಲ ನಮ್ಮ ಹತ್ರ, ನಾನು ಯಾವ ಸೇವೆನೂ ಮಾಡಲ್ಲ ಅಂದರೆ ವರ್ಧಂತಿಗೆ 4-5 ದಿನ ಮುಂಚಿತವಾಗಿ ನಿಮ್ಮ ಊರಿನ ರಾಯರ ಮಠಕ್ಕೆ ರಾಯರಿಗೆ ಬಟ್ಟೆಯನ್ನು ಕೊಟ್ಟು ಬನ್ನಿ. ಬಟ್ಟೆಯನ್ನು ಕೊಡಿ ಅಂದರೆ ನಾನು ಕೊಟ್ಟಿದ್ದೀನಿ. ನಾನು ಈಗಾಗಲೇ ಒಂದು ಸಲ ನಂದು ಹರಕೆ ಇತ್ತು, ರಾಯರಿಗೆ ಮಡಿ ಕೊಡ್ತೀನಿ ಅಂತ ಹರಕೆ ಇತ್ತು, ಕೊಟ್ಟಿದ್ದೆ. ಅದು ಜಾಸ್ತಿ ಹಣ ಏನು ಬೀಳಲ್ಲ, ಅದಕ್ಕೆ 1,000 ರೂಪಾಯಿ ಒಳಗೆ ಬೀಳುತ್ತೆ. ನಮಗೆ ಇಲ್ಲಿ ಸಿರ್ಸಿಯಲ್ಲಿ ಗಜಾನನ ಸ್ಟೋರ್ಸ್ ಅಂತ ಒಂದೇ ಅಂಗಡಿಯಲ್ಲಿ ಸಿಗೋದದು, ಬೇರೆ ಯಾವ ಅಂಗಡಿಯಲ್ಲೂ ನಮಗೆ ಸಿಗೋದಿಲ್ಲ. ಸಾಧ್ಯ ಆದರೆ ಆ ಸೇವೆಯನ್ನು ಮಾಡಿಸಿ. ನಿಮಗೆ ಮನೇಲಿ ಯಾವುದು ಮಾಡೋಕ್ಕಾಗಲ್ಲ ಅಂದರೆ ಆ ಸೇವೆಯನ್ನು ಖಂಡಿತವಾಗಿ ಮಾಡಿಸಿ. ಆದರೆ 3-4 ದಿವಸ ಮುಂಚಿತ ಕೊಡಬೇಕು. ಯಾಕಂದರೆ ಅವರು ನೀರಿಗೆ ಹಾಕಬೇಕು, ಒಣಗಿಸ್ಬೇಕು, ಎಲ್ಲ ಮಾಡೇ ರಾಯರಿಗೆ ಅದು ಹಾಕೋದು. ಹಾಗೆ ನಾವು ಹೊಸ್ತು ತೊಗೊಂಡು ಹೋದ ತಕ್ಷಣ ಹಾಕೋದಿಲ್ಲ. ಹಾಗಾಗಿ ಅದೊಂದು ಮಾಡಿ. ಅಂದರೆ ರೇಷ್ಮೆ ಕೊಡೋಕ್ಕೆ ಹೋದರೆ ತುಂಬ ರೇಟ್ ಇದೆ ಅದಕ್ಕೆ. ಅದು ಬೆಂಗಳೂರಿನ ಒಂದು ಅಂಗಡಿಯಲ್ಲಿ 4,500 ಸ್ಟಾರ್ಟ್ ಆಗುತ್ತಂತೆ. ಬೇಡ, ನಮ್ಗೆ ಇಲ್ಲಿ ನಮ್ಮ ಬೃಂದಾವನಕ್ಕೆ ಆಗುವಂಥದ್ದು 1,000 ರೂಪಾಯಿದು ಒಳಗೆ ಸಿಗುತ್ತೆ. ಅಂಥದ್ದನ್ನು ಖರೀದಿ ಮಾಡಿ ಕೊಡೋಕ್ಕಾದರೆ ರಾಯರಿಗೆ ಬಟ್ಟೆ ಸೇವೆಯನ್ನು ಕೊಡಿ. ನಮಗೆ ಕೊಡೋದು ರಾಯರೇ ಅಲ್ವಾ ಎಲ್ಲದನ್ನು ಕೊಡೋದು. ಅದಕ್ಕೆ ನಾವು ರಾಯರ ಹುಟ್ಟಿದ ಹಬ್ಬಕ್ಕೆ ಒಂದು ಬಟ್ಟೆ ಕೊಟ್ಟುಬಿಡೋಣ. ಈ ಒಂದು ಸೇವೆಯನ್ನು ಮಾಡುವ ಅಂತ ನಿಮ್ಗೆ ಅನಿಸಿದರೆ ಖಂಡಿತವಾಗಿ ಇದನ್ನು ಮಾಡಿ. ನಾಳೆ ನಾನು ಅಕ್ಕಿ ಸೇವೆ ಬಗ್ಗೆ ನಿಮಗೆ ಹೇಗೆ ಮಾಡೋದು ಏನು ಅಂತ ಹೇಳಿ ನಿಮ್ಮ ಮುಂದೆ ತರ್ತೀನಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಸರ್ವೇ ಜನ ಸುಖಿನೋ ಭವಂತು.